ನಮ್ಮ ಜೊತೆ ಮಾತಾಡಲಿಕ್ಕೆ ಬಿಜೆಪಿಯ ಹಿರಿಯ ನಾಯಕರು ಮಾಜಿ ಸಚಿವರಾದಂತಹ ಸುನಿಲ್ ಕುಮಾರ್ ಅವರು ಇದ್ದಾರೆ. ಇವತ್ತು ಅಧಿವೇಶನ ಆರಂಭ ಆಗ್ತಾ ಇದೆ. ಸರ್ಕಾರದ ಸಾಕಷ್ಟು ವೈಫಲ್ಯಗಳಿದೆ. ಪ್ರಮುಖವಾದ ಯಾವ ಅಸ್ತ್ರಗಳನ್ನು ಇವತ್ತು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತೀರಾ? ಇದೊಂದು ಅಭಿವೃದ್ಧಿ ವಿರೋಧಿಯಾದಂಥ ಸರ್ಕಾರ. ಕಳೆದ 2 ವರ್ಷಗಳಲ್ಲಿ ಯಾವ ವಿಧಾನಸಭಾ ಕ್ಷೇತ್ರಗಳಿಗೂ ಅನುದಾನವನ್ನು ಕೊಡಲಿಕ್ಕೆ ಈ ಸರ್ಕಾರ ದಿವಾಳಿ ಆಗಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಹಾಗಾಗಿ ಅಭಿವೃದ್ಧಿಯ ವಿಷಯವನ್ನು ಇಟ್ಟುಕೊಂಡು ಇದೊಂದು ಅಭಿವೃದ್ಧಿ ವಿರೋಧಿ ಸರ್ಕಾರ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತೇವೆ. ಎರಡನೇದು, SCP TSP ಹಣವನ್ನು 3 ವರ್ಷಗಳಲ್ಲಿ ಸಂಪೂರ್ಣವಾಗಿ ದುರ್ಬಳಕೆಯನ್ನು ಮಾಡಿಕೊಂಡಿರುವಂಥ ದಲಿತ ವಿರೋಧಿಯಾದಂಥ ಸರ್ಕಾರ. ಮೂರನೇದು, ರೈತರಿಗೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳನ್ನು ಕೊಡದಲೆ, ಅದು ಬೆಳೆ ವಿಮೆ ಇರ್ಬೋದು, ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿರ್ಬೋದು, ಗೊಬ್ಬರ ಇರ್ಬೋದು, ಬಗರುಕ್ಕುಂ ಇರ್ಬೋದು, ಈ ಯಾವ ವಿಷಯಗಳಿಗೂ ಕೂಡ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡದಲೇ ಇರುವಂಥ ರೈತ ವಿರೋಧಿಯಾದಂಥ ಸರ್ಕಾರ. ಈ ರೀತಿ ಅಭಿವೃದ್ಧಿ ವಿರೋಧಿ, ರೈತ ವಿರೋಧಿ, ದಲಿತ ವಿರೋಧಿ ಆದಂಥ ಸರ್ಕಾರ ಮತ್ತು ಕರಪ್ಷನ್ ಸರ್ಕಾರ, 60% ಸರ್ಕಾರ, ಈ ಎಲ್ಲ ವಿಷಯಗಳನ್ನು ಬೇರೆ ಬೇರೆ ವಿಷಯಗಳನ್ನು ನಮ್ಮ ಹತ್ರ ಈಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡಿದ್ದೇವೆ. ಈ ವಿಷಯವನ್ನು ಇಟ್ಟುಕೊಂಡು ಇರುವಂಥ ಕೆಲವೇ ದಿನದ ಅಧಿವೇಶನ, ಒಂದು ಕಾಟಾಚಾರಕ್ಕೆ ಕರೆದಿರುವಂಥ ಅಧಿವೇಶನ, ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತೇವೆ. ರಾಹುಲ್ ಗಾಂಧಿ ಅವರ ಈ ಮತಗಳ್ಳತನ ಹೇಳಿಕೆ ಅಥವಾ ಆರೋಪ ತಮ್ಗೇನಾದ್ರೂ ಕೂಡ ಡ್ಯಾಮೇಜ್ ಇದೆಯಾ? ನಿಜವಾಗ್ಲೂ ಕೂಡ ಆಗಿದೆಯಾ? ತಾವು ಅದನ್ನ ಹೇಗೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀವಿ? ಅಲ್ಲರಿ, ಅದು ಅಪ್ರಬುದ್ಧರ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟು ಹೋಗ್ಬಿಟ್ರೆ ಅದಕ್ಕೆ ನಾವು ಯಾಕೆ ಸಮರ್ಥನೆ ಮಾಡ್ಕೋಬೇಕು? ಈಗಾಗಲೇ ಚುನಾವಣಾ ಆಯೋಗ ಅವ್ರಿಗೆ ನೋಟಿಸನ್ನು ಕೊಟ್ಟಿದೆ. ಧೈರ್ಯ ಇದ್ದರೆ, ನಿಜವಾದಂಥ ಆರೋಪ ಕಳಕಳಿ ಇದ್ದರೆ ಆ ನೋಟಿಸ್ ಉತ್ತರವನ್ನು ಕೊಡಲಿ. ಕಂಪ್ಲೇಂಟನ್ನು ಕೊಡದಲೇ ಯಾವುದೋ ಸಭೆಯಲ್ಲಿ ಭಾಷಣ ಮಾಡಿ ಎದ್ದು ಹೋಗ್ಲಿಕ್ಕೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನೂ ತಯಾರಿಲ್ಲ. ಒಬ್ಬ ಕೇಂದ್ರದ ವಿರೋಧ ಪಕ್ಷದ ನಾಯಕ ಈ ರೀತಿ ಗ್ರಾಮ ಪಂಚಾಯತಿ ಸದಸ್ಯನ ಥರ ನಡ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದನ್ನು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವು ಇದನ್ನ ಚರ್ಚೆಗೆ ಅವ್ರು ತೆಗೆದುಕೊಂಡು ಬಂದ್ರೆ ನಾವು ಸಿದ್ಧ ಇದ್ದೇವೆ. ಧರ್ಮಸ್ಥಳ ಒಂದಷ್ಟು ಗೊಂದಲ ಆಗಿರುವಂಥದ್ದು, SIT ರಚನೆಯಿಂದ ಈ ತರ ಸಮಸ್ಯೆ ಆಗ್ತಿದೆಯಾ ಅಥವಾ ಅಲ್ಲಿರುವಂತಹ ಸ್ಥಳೀಯ ಒಂದಷ್ಟು ನಾಯಕರ ಒಂದಷ್ಟು ನೋಡಿ, ಯಾವುದೋ ತನಿಖೆಯ ನೆಪದಲ್ಲಿ ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಮಾಡೋದನ್ನ ನಾವು ಸಹಿಸೋದಿಲ್ಲ. ತನಿಖೆಗಳಾಗಬೇಕು, ಸೌಜನ್ಯಗೆ ನ್ಯಾಯ ಸಿಗಬೇಕು, ಅಥವಾ ಇನ್ಯಾವುದೋ ಅಸಹಸಾಹಜ್ಯಗಳಾಗಿದ್ರೆ ತನಿಖೆಗಳಾಗಬೇಕು ಅನ್ನೋದ್ರ ಬಗ್ಗೆ ನಮ್ದು ಯಾರ್ದು ಕೂಡ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಅದರ ಹೆಸರಿನಲ್ಲಿ ದೇವಸ್ಥಾನವನ್ನು ಟಾರ್ಗೆಟ್ ಮಾಡೋದನ್ನು ನಾವು ಸಹಿಸೋದಿಲ್ಲ. ಖಂಡಿತ ಸರ್ಕಾರ ಇದಕ್ಕೆ ಎಚ್ಚೆತ್ತುಕೊಳ್ಬೇಕು, ಅವಹೇಳನವನ್ನು ಮಾಡೋದನ್ನ ತಡೆ ಹಿಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇವಿಷ್ಟು ಬಿಜೆಪಿಯ ಹಿರಿಯ ನಾಯಕರಾದಂತಹ ಸುನಿಲ್ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಅವಿರಾಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.